ಎಲ್ಲರಿಗೂ ನಮಸ್ಕಾರ. ರಸಸ್ವಾದ ಚಾನಲ್ಗೆ ಸ್ವಾಗತ. ಇವತ್ತು ನಲ್ಲಿಕಾಯಿ ಚ್ಯವನಪ್ರಾಶ್ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಬೆಟ್ಟದ ನಲ್ಲಿಕಾಯಿನ ತೊಗೊಂಡು ಚೆನ್ನಾಗಿ ತೊಳ್ಕೊಂಡು ಅದನ್ನು ಒಂದು ವಿಷಲ್ ಕೂಗಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಒಂದು 50 ml ಅದೇ ಸಾಕಾಗುತ್ತೆ, ಒಂದೇ ವಿಷಲ್ ಅಷ್ಟೇ. ಇಲ್ಲಾಂದರೆ ನೀವು ಹಾಗೆ ಇಡ್ಲಿ ಥರ ಸ್ಟೀಮ್ ಬೇಕಾದರೂ ಮಾಡ್ಕೋಬೋದು. ನಾನಿಲ್ಲಿ ಅದಕ್ಕೆ ಬೇಕಾಗಿರೋ ಮಸಾಲೆಗಳನ್ನೆಲ್ಲ ತೊಗೊಂಡಿದ್ದೀನಿ. ಚಕ್ಕೆ, ಲವಂಗ, ಏಲಕ್ಕಿ, ಜಾಯಿಕಾಯಿ, ಮರಾಠಿ ಮೊಗ್ಗು, ಆಮೇಲೆ ಪಲಾವ್ ಎಲೆ, ಜೀರಿಗೆ, ಮೆಣಸು, ಸೋಂಪು ಮತ್ತು ಒಣಶುಂಠಿ, ಇದು ಕಲ್ಸಕ್ಕರೆ, ಆಮೇಲೆ ವಿಳ್ಯದೆಲೆ ಮತ್ತು ಒಂದು ಸ್ವಲ್ಪ ದೊಡ್ಡ ಪತ್ರೆಗಳೆಲೆ ಮತ್ತು ತುಳಸಿ, ಇಷ್ಟನ್ನು ಸಹ ಬೇಕಾಗುತ್ತೆ. ಮೊದಲಿಗೆ ಆ ಸ್ಪೈಸಸ್ ಎಲ್ಲ ಏನೇನಿದೆ ಅದನ್ನೆಲ್ಲ ಡ್ರೈ ರೋಸ್ಟ್ ಮಾಡ್ಕೋಬೇಕು. ನಾನು ಇದೇನೇನು ಸ್ಪೈಸಸ್ ಹಾಕಿದ್ದೀನಿ ಅದೆಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ. ಇದೆಲ್ಲ ಹುರ್ಕೊಂಡಾದಮೇಲೆ ಇಲ್ಲಿ ಒಣಶುಂಠಿ ಏನಿದೆಯಲ್ಲ ಅದು ಪುಡಿಯೆಲ್ಲ ಹಾಕ್ಕೊಂಡ್ರೆ ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಪುಡಿಯೆಲ್ಲ ಆಮೇಲೆ ಹಾಗೆ ಗ್ರೈಂಡ್ ಮಾಡ್ಕೊಳಕ್ಕೆ ಹಾಕ್ಕೊಳ್ಳೋಣ. ಇದಾದಮೇಲೆ ಲಾಸ್ಟಲ್ಲಿ ಜೀರಿಗೆ ಮತ್ತು ಸೋಂಪೆಲ್ಲ ಹಾಕ್ಕೋಬೇಕು, ಯಾಕಂದರೆ ಅದು ಬೇಗ ಸೀದೋಗ್ಬಿಡುತ್ತೆ. ಹಾಗಾಗಿ ಈ ಸ್ಪೈಸಸ್ನೆಲ್ಲ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಡ್ರೈ ಪೌಡ್ರ್ ಮಾಡಿ ಇಟ್ಕೋಬೇಕು. ಈ ಇಂಡಿಯನ್ ಸ್ಪೈಸಸ್ ಎಲ್ಲ ಏನಿದೆಯಲ್ಲ ಅದೆಲ್ಲ ಆ್ಯಂಟಿ ಇನ್ಫ್ಲಮೇಟ್ರಿಯಾಗಿ ಕೆಲಸ ಮಾಡುತ್ತೆ ಮತ್ತು ಡೈಜೆಷನ್ಗೂ ಸಹ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ ಒಂದು 15-20 ವಿಳ್ಯದೆಲೆಗಳನ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ಮೊದಲಿಗೆ ಸ್ಟಾರ್ಟಿಂಗಲ್ಲಿ ಒಂದು 4-5 ಹಾಕ್ಕೊಂಡು ಟ್ರೈ ಮಾಡಿ ನೋಡಿ, ಆಮೇಲೆ ಇನ್ಕ್ರೀಸ್ ಮಾಡ್ಕೊಳ್ಳಿ. ಈ ವಿಳ್ಯದೆಲೆನಲ್ಲೂ ಅಷ್ಟೇ ತುಂಬಾ ವಿಟಮಿನ್ ಸಿ ಮತ್ತು ಅದೂ ಸಹ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಮತ್ತು ಅದೂ ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ. ಹಾಗಾಗಿ ಈ ಥರ ಎಲ್ಲ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡು ಬಿಡಬೇಕು. ಆಮೇಲೆ ನಾವೇನು ನಲ್ಲಿಕಾಯಿನ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನೊಂದು ಪ್ಲೇಟಿಗೆ ಹಾಕ್ಕೊಂಡು ಈ ಥರ ಅದರಲ್ಲಿರೋ ಬೀಜನೆಲ್ಲ ತೆಗೆದು ಸಪ್ರೇಟ್ ಮಾಡ್ಕೋಬೇಕು. ನಾವು ಇದನ್ನು ಮುಂದೆ ಗ್ರೈಂಡ್ ಮಾಡ್ಕೋಬೇಕು. ಹಾಗಾಗಿ ಅದನ್ನೆಲ್ಲ ತಣ್ಣಗಾಗೋಕ್ಕೆ ಒಂದು ಪ್ಲೇಟಲ್ಲಿ ಎಲ್ಲ ಬೀಜ ಎಲ್ಲ ನೀಟಾಗಿ ಸಪ್ರೇಟ್ ಮಾಡಿಕೊಂಡು ಹಾರಾಕೋಬೇಕು. ನಲ್ಲಿಕಾಯು ಅಷ್ಟೇ ತುಂಬಾ ಒಳ್ಳೆಯದು, ತುಂಬ ರಿಚ್ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಇದರಲ್ಲಿ, ಮತ್ತು ವಿಟಮಿನ್ ಸಿ ಸಹ, ಮತ್ತು ಇದು ಇಮ್ಯುನಿಟಿಗೂ ತುಂಬ ಒಳ್ಳೆಯ ಫುಡ್ ಅಂತಲೇ ಹೇಳ್ಬೋದು. ಅದಾದಮೇಲೆ ನಾನಿಲ್ಲಿ ದೊಡ್ಡಪತ್ರೆ ಎಲೆಗಳನ್ನ ತೊಗೊಂಡಿದ್ದೀನಿ. ದೊಡ್ಡಪತ್ರೆ ಎಲೆನೂ ಅಷ್ಟೇ ಕೆಮ್ಮು ನೆಗಡಿಗೆಲ್ಲ ತುಂಬಾ ಒಳ್ಳೆಯದು. ಇದು ಮಕ್ಳಿಗೇನು ತುಂಬ ನೆಗಡಿ ಕಫ ಎಲ್ಲ ಇದೆ ಅಂದರೆ ಇದ್ರ ರಸ ಕುಡಿಸಿದ್ರೆ ಬೇಗನೆ ಕಮ್ಮಿ ಆಗೋಗುತ್ತೆ. ಈ ದೊಡ್ಡಪತ್ರೆಗಳನ್ನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ನಾನಿಲ್ಲೊಂದು 35-40 ಎಲೆಗಳಷ್ಟು ತೊಗೊಂಡಿದ್ದೀನಿ ದೊಡ್ಡಪತ್ರೆಗಳನ್ನ. ಇದನ್ನು ನೀವು ಸ್ಟಾರ್ಟಿಂಗ್ ಬೇಕಾದರೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಆಮೇಲೆ ಗ್ರ್ಯಾಜುಯಲಿ ಇನ್ಕ್ರೀಸ್ ಮಾಡ್ಕೋಬೋದು. ನಾನಿಲ್ಲಿ ಒಂದು ಸ್ವಲ್ಪ ತುಪ್ಪ ತೊಗೊಂಡು ನಾವು ಏನು ಸೊಪ್ಪು ಇದು ಎಲೆಗಳನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಚೆನ್ನಾಗಿ ಹುರ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಹಸಿ ವಾಸನೆ ಹೋಗಲಿ ಅಂತ, ಮತ್ತು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಸಾಫ್ಟಾಗಿ ಬರುತ್ತೆ ಅಂತ. ತುಂಬ ಏನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬಾ ಒಳ್ಳೆಯದು ಇದು, ತುಂಬ ಹೆಲ್ತ್ ಪ್ರಾಪರ್ಟೀಸ್ ಇರುತ್ತೆ ಇದರಲ್ಲಿ. ಹಾಗಾಗಿ ನಾನು ಇದನ್ನು ಚ್ಯವನಪ್ರಾಶಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಎಲ್ಲ ಚೆನ್ನಾಗಿ ಇಷ್ಟು ಸಾಫ್ಟ್ ಆದರೆ ಸಾಕು. ಇದನ್ನೆಲ್ಲ ಸೈಡಿಗೆ ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ನಾನಿಲ್ಲೊಂದು 400 ಗ್ರಾಮಷ್ಟು, ಅಂದರೆ ಒಂದು ಅರ್ಧ ಕೆಜಿ ನಲ್ಲಿಕಾಯಿಗೆ ಒಂದು 350-400 ಗ್ರಾಮಷ್ಟು ಬೆಲ್ಲ, ಅಥವಾ ಒಂದು 2 ಉಂಡೆ ಬೆಲ್ಲ ಆದರೆ 2 ಉಂಡೆ ಬೆಲ್ಲ ತೊಗೊಂಡು ಆ ಕಲ್ಸಕ್ಕರೆ ಏನಿತ್ತಲ್ಲ ಅದನ್ನು ಹಾಕ್ಕೊಂಡು ಪಾಕ ತಗೋಬೇಕು. ಪಾಕ ತಗೊಳ್ಳೋಕ್ಕೆ ನಾನಿಲ್ಲಿ ನಲ್ಲಿಕಾಯಿ ಏನು ಬೇಯಿಸ್ಕೊಂಡಿರ್ತೀವಲ್ಲ ಅದೇ ನೀರನ್ನ ಹಾಕ್ಕೋತಾ ಇದ್ದೀನಿ, ಅದು ವೇಸ್ಟ್ ಮಾಡೋದು ಬೇಡ. ನೋಡಿ ಈ ಥರ ಪಾಕ ಬಂದರೆ ಸಾಕಾಗುತ್ತೆ. ಇದರಲ್ಲೇನು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಪಾಕ ಕಮ್ಮಿ ಬಂದರೆ ಅಥವಾ ಜಾಸ್ತಿ ಆಗೋದ್ರೆ ಏನೂ ಅಷ್ಟೊಂದು ತೊಂದರೆ ಏನಾಗಲ್ಲ. ಹಾಗಾಗಿ ನೋಡಿ ಇಷ್ಟು ಸಾಫ್ಟಾಗಿ ಬಂದರೆ ಸಾಕಾಗುತ್ತೆ. ಇಷ್ಟು ಚೆನ್ನಾಗಿ ಬಂದಮೇಲೆ ನಾವು ಏನು ನಲ್ಲಿಕಾಯಿನ ಬೇಯಿಸಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಕೋರ್ಸ್ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನಾನು ಅಲ್ಲಿ ನಲ್ಲಿಕಾಯಿ ಎಲ್ಲ ರುಬ್ಕೊಳ್ಳೋಕ್ಕೆ ಯಾವುದೇ ನೀರೆಲ್ಲ ಏನೂ ಆ್ಯಡ್ ಮಾಡಿಲ್ಲ, ಹಾಗೇ ರುಬ್ಕೊಂಡಿದ್ದೀನಿ. ನೋಡಿ ಈ ಥರ ಬರುತ್ತೆ. ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೋಬೇಕು. ತುಂಬಾ ಒಳ್ಳೆಯದು ಇದು ಚ್ಯವನಪ್ರಾಶು. ನಾನು ಆಲ್ರೆಡಿ ಒಂದು 4-5 ವರ್ಷದಿಂದನೂ ಬಳಸ್ತಾ ಇದ್ದೀನಿ. ತುಂಬ ಹೆಲ್ಪ್ ಆಗುತ್ತೆ. ಅದರಲ್ಲೂ ಇವಾಗಿನ ವೆದರ್ಗಂತೂ ಇದಂತೂ ತುಂಬಾ ಹೆಲ್ಪ್ ಆಗುತ್ತೆ. ಮಕ್ಕಳಿಗೆಲ್ಲ ಪದೇ ಪದೇ ಕೋಲ್ಡ್ ಆಗೋದು, ಬೇಗ ಬೇಗ ಜ್ವರ ಬರೋದು, ಈ ಥರದ್ದೆಲ್ಲ ಅವಾಯ್ಡ್ ಆಗಿಬಿಡುತ್ತೆ. ಇದೊಂಥರ ಇಮ್ಯುನಿಟಿದು ಪವರ್ ಪ್ಯಾಕ್ ಅಂತಲೇ ಹೇಳ್ಬೋದು. ನಲ್ಲಿಕಾಯಿ, ವಿಳ್ಯದೆಲೆ ಮತ್ತು ಇದು ದೊಡ್ಡಪತ್ರೆ ಎಲೆ ಮತ್ತು ನಾವೇನೇನು ಸ್ಪೈಸಸ್ಸು ಶುಂಠಿ ಎಲ್ಲ ಹಾಕಿದ್ದೀವಲ್ಲ, ಹಾಗಾಗಿ ತುಂಬಾ ಒಳ್ಳೆಯದು ಇದು. ಡೈಲಿ ಒಂದೊಂದು ಸ್ಪೂನ್ ಕೊಟ್ಟು, ಅಂದರೆ ಸ್ಟಾರ್ಟಿಂಗ್ ಇಂಟ್ರಡ್ಯೂಸ್ ಮಾಡೋವಾಗ ಸ್ವಲ್ಪನೇ ಒಂದು 1/4 ಸ್ಪೂನಿಂದ ಇಂಟ್ರಡ್ಯೂಸ್ ಮಾಡಿ, ಅದು ಬಾಡಿಗೆ ಅಡ್ಜಸ್ಟ್ ಆಗ್ತಾಯಿದೆ ಅಂದಮೇಲೆ ಒಂದು ಅರ್ಧ ಸ್ಪೂನು, ಆಮೇಲೆ ಒಂದೊಂದು ಸ್ಪೂನ್ ಡೈಲಿ ಕೊಟ್ಟರೆ ಸಾಕಾಗುತ್ತೆ. ಇದು ತುಂಬಾ ಒಳ್ಳೆಯದು. ಎಲ್ಲರೂ ಸಹ ತಿನ್ಬೋದು. 1 ವರ್ಷದಿಂದ ಎಲ್ಲರೂ ಸಹ ಇದನ್ನೇ ತಿನ್ಬೋದು.
ಅದಾದಮೇಲೆ ನಾವೇನು ಸೊಪ್ಪೆಲ್ಲ ಹುರ್ಕೊಂಡಿದ್ವಲ್ಲ ಎಲೆಗಳು ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಅದಕ್ಕೂ ಸಹ ನಾನು ಯಾವುದೇ ನೀರೆಲ್ಲ ಏನೂ ಆ್ಯಡ್ ಮಾಡಿಲ್ಲ, ಹಾಗೇ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಪೇಸ್ಟ್ ಆಗಲ್ಲ ಅಂದರೆ ಒಂದು 4-5 ನೆಲ್ಲಿಕಾಯಿ ಬೇಯಿಸಿರೋದು ಇಟ್ಕೊಂಡಿದ್ದು ಅದ್ರ ಜೊತೆ ಮಿಕ್ಸ್ ಮಾಡಿದ್ರೆ ಆವಾಗ ಸಾಕಾಗುತ್ತೆ. ಅದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಎಲ್ಲ ಹೊಂದ್ಕೊಳ್ಳೋ ಹಾಗೆ ಎಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈ ಹಂತದಲ್ಲಿ ತುಂಬಾ ಸಿಡಿತಾ ಇರುತ್ತೆ ಅದು, ನಾವೇನು ಇದು ಮಾಡ್ಕೊತಾ ಇರ್ತೀವಲ್ಲ ಚ್ಯವನಪ್ರಾಶ್ ಅದು, ಹಾಗಾಗಿ ಸ್ವಲ್ಪ ಕೈ ಹುಷಾರಾಗಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸೈಡಲ್ಲೂ ಅಷ್ಟೇ, ಸೈಡಲ್ಲಿರೋದೆಲ್ಲ ಚೆನ್ನಾಗಿ ಸ್ಕ್ರೇಪ್ ಮಾಡ್ಕೋಬೇಕು, ಇಲ್ಲಾಂದರೆ ಅದು ಅಲ್ಲೇ ಸೀದೋಗ್ಬಿಡುತ್ತೆ. ಹಾಗಾಗಿ ಅದಾದಮೇಲೆ ತಟ್ಟೆ ಮುಚ್ಕೊಂಡು ಬೇಯಿಸ್ಕೋಬೇಕು. ಅಂದರೆ ಒಂದು 10 ನಿಮಿಷ, ಕಾಲು ಗಂಟೆ ಆದರೂ ಬೇಕಾಗುತ್ತೆ. ಆದರೆ ಮಧ್ಯದಲ್ಲಿ ಒಂದು 2-3 ನಿಮಿಷಕ್ಕೂ ತೆಗೆದು ತಿರುಗಿಸ್ಕೊತಾ ಇರಬೇಕಾಗುತ್ತೆ. ಹಾಗೆ ಫುಲ್ಲು ಕಾಲು ಗಂಟೆ ಹಾಗೆ ಬಿಟ್ಬಿಟ್ರೆ ಸೀದೋಗ್ಬಿಡುತ್ತೆ. ಬಟ್ ತುಂಬ ಸಿಡಿತಾ ಇರುತ್ತಲ್ಲ, ಅದಕ್ಕೋಸ್ಕರ ಕ್ಲೋಸ್ ಮಾಡಿಕೊಂಡು ಬೇಯಿಸ್ಕೊಳ್ಳೋದು. ನೋಡಿ ಈ ಥರ ಚೆನ್ನಾಗಿ ಬೇಯಿಸ್ಕೋಬೇಕು, ತುಂಬಾ ಸಿಡಿತಾ ಇರುತ್ತೆ ಮಾತ್ರ. ಹಾಗಾಗಿ ಕೈ ಎಲ್ಲ ಹುಷಾರಾಗಿ ಇಟ್ಕೊಂಡು ತಿರುಗಿಸ್ಕೋಬೇಕು. ಅದಾದಮೇಲೆ ನಾವು ಏನು ಸ್ಪೈಸಸ್ ಎಲ್ಲ ಪೌಡ್ರ್ ಮಾಡ್ಕೊಂಡಿದ್ವಲ್ಲ ಅದನ್ನು ಆ್ಯಡ್ ಮಾಡ್ಕೋಬೇಕು. ಅದನ್ನು ಒಟ್ಟಿಗೆ ಆ್ಯಡ್ ಮಾಡಿಬಿಟ್ರೆ ಗಂಟಾಗುತ್ತೆ. ಹಾಗಾಗಿ ಸ್ವಲ್ಪನೇ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸ್ಪೈಸಸಲ್ಲೂ ಅಷ್ಟೇ ಶುಂಠಿ, ಮೆಣಸು ಮತ್ತು ಲವಂಗ ಇದೆಲ್ಲ ತುಂಬ ಇಂಪಾರ್ಟೆಂಟು. ಬೇರೆದೆಲ್ಲ ಒಂದಿದ್ರೂ ಪರವಾಗಿಲ್ಲ, ಇಲ್ಲ ಅಂದರೂ ನಡೆಯುತ್ತೆ. ಇವೆಲ್ಲ ಅಂತೂ ಕಂಪಲ್ಸರಿ ಹಾಕಿದ್ರೆ ತುಂಬಾ ಒಳ್ಳೆಯದು ಹೆಲ್ತ್ಗೆ. ಈ ಮಳೆಗಾಲ ಚಳಿಗಾಲದಲ್ಲಂತೂ ಇದಂತೂ ಸೂಪರ್ ಫುಡ್ ಅಂತಲೇ ಹೇಳ್ಬೋದು. ನೋಡಿ ಈ ಥರ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾನಿಲ್ಲೊಂದು 2 ಸ್ಪೂನಷ್ಟು ತುಪ್ಪನ ತೊಗೊತಾ ಇದ್ದೀನಿ. ನಾವಿಲ್ಲಿ ಹಾಕಿರೋ ಪದಾರ್ಥ ಎಲ್ಲ ಆಲ್ಮೋಸ್ಟ್ ಹೀಟೇ ಆಗುತ್ತೆ. ಹಾಗಾಗಿ ನಾನಿಲ್ಲೊಂದು 2 ಸ್ಪೂನಷ್ಟು ತುಪ್ಪನೂ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ. ಇದು ಫುಲ್ಲು ಟೋಟಲಾಗಿ ಚ್ಯವನಪ್ರಾಶ್ ಮಾಡ್ಕೊಳ್ಳೋಕ್ಕೆ ಏನಿಲ್ಲ ಅಂದರೂ ಒಂದು 40-45 ನಿಮಿಷ ಬೇಕಾಗುತ್ತೆ. ಹಾಗಾಗಿ ನಿಧಾನಕ್ಕೆ ಸ್ಲೋ ಆಗೇ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು. ಮೊದಲಿಗೆ ಪಾಕ ತಗೊಳ್ಳೋಕ್ಕೆ ಒಂದು 10 ನಿಮಿಷದಿಂದ ಕಾಲು ಗಂಟೆ, ಜಾಸ್ತಿ ನೀರು ಹಾಕಿಬಿಟ್ರೆ ತುಂಬ ಟೈಮ್ ಬೇಕಾಗುತ್ತೆ. ಸ್ವಲ್ಪನೇ ನೀರು ಹಾಕ್ಕೊಂಡ್ರೆ ಒಂದು 10 ನಿಮಿಷದಿಂದ ಕಾಲು ಗಂಟೆ ಅಷ್ಟರಲ್ಲೆಲ್ಲ ಪಾಕ ಬಂದುಬಿಡುತ್ತೆ. ಅದಾದಮೇಲೆ ನಾವು ನೆಲ್ಲಿಕಾಯಿ ಸೊಪ್ಪೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಹೊತ್ತು ಆವಾಗ ಇನ್ನೊಂದು ಕಾಲು ಗಂಟೆ ಬೇಯಿಸ್ಕೋಬೇಕು. ಅದಾದಮೇಲೆ ಈ ಪೌಡ್ರೆಲ್ಲ ಹಾಕಿ ತುಪ್ಪ ಎಲ್ಲ ಹಾಕಿದ್ಮೇಲೆ ಆಮೇಲೆ ಇನ್ನೊಂದು ಕಾಲು ಗಂಟೆ, ಒಟ್ಟು 3/4 ಗಂಟೆ ಬೇಕಾಗುತ್ತೆ ಇದು ಚ್ಯವನಪ್ರಾಶ್ ಫುಲ್ ರೆಡಿ ಆಗೋಕ್ಕೆ. ನೋಡಿ ಮುಂಚೆ ಎಷ್ಟು ತೆಳುಗೆ ನೀರು ಥರ ಇತ್ತಲ್ವ, ಇವಾಗ ನೋಡಿ ಬರ್ತಾ ಗಟ್ಟಿ ಆಗುತ್ತೆ. ನಿಮ್ಗೆ ಗೊತ್ತಾಗುತ್ತೆ ಅದು ಕನ್ಸಿಸ್ಟೆನ್ಸಿ. ನೀಟಾಗಿ ಸೈಡೆಲ್ಲ ಸಹ ಸ್ಕ್ರೇಪ್ ಮಾಡಿಕೊಂಡು ನೀಟಾಗಿ ಇದು ಮಾಡ್ಕೋಬೇಕು, ಇಲ್ಲಾಂದರೆ ಅದು ಸೈಡಲ್ಲಿ ಹಾಗೆ ಸೀದೋಗ್ಬಿಡುತ್ತೆ. ಹಾಗಾಗಿ ತುಂಬ ಸಿಡಿತಾ ಇರೋದೆಲ್ಲ ಇವಾಗ ಕಮ್ಮಿ ಆಗ್ತಾ ಬರುತ್ತೆ ಅದು, ಆವಾಗ ಚೆನ್ನಾಗಿ ಬೆಂದಿದೆ ಅಂತ. ಮತ್ತು ಸೈಡ್ ಬಾಣಲಿಯಲ್ಲಿ ನಾವು ಏನು ಹಿಂಗೆ ಸ್ಪ್ರೆಡ್ ಮಾಡಿದ್ರೆ ನೋಡಿ ಆ ಥರ ನೀಟಾಗಿ ಬಾಣಲಿ ಕಾಣಬೇಕು, ಆವಾಗ ನೀಟಾಗಿ ಬೇಯ್ತಾ ಇದೆ ಅಂತ. ನೋಡಿ ಇವಾಗ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬಂದಿದೆ. ಇದನ್ನು ಒಂದು 3 ತಿಂಗಳು ಆರಾಮಾಗಿ ಸ್ಟೋರ್ ಮಾಡಿಕೊಂಡು ಯೂಸ್ ಮಾಡ್ಬೋದು. ಡೈಲಿ ಬೆಳಗ್ಗೆ ಹೊತ್ತು ಖಾಲಿ ಹೊಟ್ಟೆನಲ್ಲಿ ಒಂದೊಂದು ಸ್ಪೂನ್ ತಿಂತಾ ಬಂದರೆ ನಿಮಗೇ ಗೊತ್ತಾಗುತ್ತೆ ಡಿಫ್ರೆನ್ಸು. ತುಂಬಾ ಹೆಲ್ಪ್ ಆಗುತ್ತೆ. ಬೇಗ ನೆಗಡಿ ಕೆಮ್ಮಾಗೋರ್ಗಂತೂ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಚಿಕ್ಕ ಮಕ್ಳಿಗೂ ಅಷ್ಟೇ ಆರಾಮಾಗಿ ಕೊಡ್ಬೋದು. ಈ ವೆದರ್ಗಂತೂ ಅವ್ರಿಗೊಂದು ಒಳ್ಳೆ ಇಮ್ಯುನಿಟಿ ಬೂಸ್ಟರಾಗಿ ವರ್ಕ್ ಮಾಡುತ್ತೆ ಇದು. ನೋಡಿ ಈ ಥರ ನೀಟಾಗಿ ಅದು ಬಾಣಲಿ ಎಲ್ಲ ಬಿಟ್ಟು ಬರ್ತಾಯಿದೆ ಅಂದಾಗ ಚೆನ್ನಾಗಿ ರೆಡಿಯಾಗಿರುತ್ತೆ. ಇದು ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಟ್ಬಿಡಬೇಕು. ಕಂಪ್ಲೀಟಾಗಿ ಕೂಲ್ ಆದಮೇಲೆ ಗಾಜಿನ ಬಾಟ್ಲುಗಳಲ್ಲಿ ಸ್ಟೋರ್ ಮಾಡಿ ಇಟ್ಕೊತಾ ಇದ್ದೀನಿ ನಾನಿಲ್ಲಿ. ಒಂದೇ ಬಾಟ್ಲಿಗೆ ಹಾಕೋಕ್ಕಿಂತ ಒಂದು 2-3 ಬಾಟ್ಲಿಗೆ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಆವಾಗ ಪದೇ ಸ್ಪೂನ್ ಆಡ್ಸೋಂಗಿರಲ್ಲ, ನೀಟಾಗಿ ಒಂದರಲ್ಲೇ ಯೂಸ್ ಮಾಡ್ಬೋದು ಅಂತ. ತುಂಬಾ ಚೆನ್ನಾಗಿರುತ್ತೆ. ಎಲ್ಲರೂ ಈ ಸೀಸನ್ಗೆ ಇದನ್ನು ಟ್ರೈ ಮಾಡಿ ನಿಮ್ಗೆ ಹೇಗೆ ವರ್ಕ್ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲರೂ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.